ಓಕೆ, ಸುದೀಪ್ ಸರ್ ಈ ವಾರ ಹೇಳ್ತಾರೆ ಅಂದ್ರೆ ರಿಷ್ ಅವರು ಅವ್ರ ಆಟನ ಬದಲಾಯಿಸ್ಕೊಂಡ್ರು, ಚೆನ್ನಾಗ್ ಆಡ್ತಾ ಇದಾರೆ, ರಾಶಿಕ್ ಅವ್ರ ಆಟನ ಬದಲಾಯಿಸ್ಕೊಂಡು ಚೆನ್ನಾಗ್ ಆಡ್ತಿದ್ದಾರೆ ಅಂತ. ಬಟ್ ಇದೇ ಲಾಸ್ಟ್ ವೀಕು ಸುದೀಪ್ ಸರ್ ನಿಮಗೆ ತುಂಬಾ ಸ್ಟ್ರಾಂಗ್ ಆಗಿ ಒಂದ್ ಮಾತು ಹೇಳ್ತಾರೆ ಧ್ರುವಂತ್ ವಿಚಾರ ತಗೊಂಡು. ಧ್ರುವಂತ್ ಕೂಡ ಒಬ್ಬ ಅಪ್ಪ ಅಮ್ಮನ್ಗೆ ಹುಟ್ಟಿದವರು ಅಂತ ಹೇಳಿ. ಅಂಡ್ ನಿಮಗದು ಅಂದ್ರೆ ನೀವ್ ಹೇಳ್ತೀರಿ ನನ್ ತಮಾಷೆ ಅಂತ ವರ್ಡ್ ತಗೊಂಡಾಗ ಸುದೀಪ್ ಸರ್ ತುಂಬಾ ಟ್ರಿಗರ್ ಆಗ್ಬಿಟ್ರು ಅಂತ. ಅವ್ರ ರಿಯಾಕ್ಷನ್ ನೋಡಿ ಏನ್ ಅನ್ನಿಸ್ತು ನಿಮ್ಗೆ ಅಂತ? ನಮ್ಗೆ ಫೀಲ್ ಆಗಿದೆ ಏನಂದ್ರೆ, ಸರ್ ಅಲ್ಲಿ ನಡೆದಿದ್ದೇ ಬೇರೆ ಸರ್, ನೀವು ಅರ್ಥ ಮಾಡ್ಕೊಂಡಿರೋದೇ ಬೇರೆ ಸರ್ ಅಂತ ಹೇಳಷ್ಟು ಧೈರ್ಯ ನಾನು ಮಾಡಲಿಲ್ಲ. ಯಾಕಂದ್ರೆ ಅವರು ಏನು ನೋಡಿದಾರೋ ಅಥವಾ ಅಲ್ಲಿ ನಾವೇನು ಮಾತಾಡಿದೀವೋ, ಈಸ್ ಅ ಸ್ಟಾರ್, ಗೊತ್ತು ನಿಮಗೆ, ನಾವು ಅವ್ರ ಮುಂದೆ ನಾವು ಅದನ್ನು ಮಾತಾಡೋಕ್ಕಾಗಲ್ಲ. ಸೊ ನಾನು ಏನು ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಸರ್ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳಿದಿದ್ರೆ ಇನ್ನೂ ಎಷ್ಟು ಅಫೆಂಡ್ ಆಗ್ತಿತ್ತೇನೋ. ಬಟ್ ವಿ ನೋ, ನಮ್ಮ ಜೊತೆ ಇದ್ದವ್ರಿಗೆ ಗೊತ್ತು ಆ ಟಾಪಿಕ್ ಯಾಕೆ ಸ್ಟಾರ್ಟ್ ಆಯಿತು, ಆ ಟಾಪಿಕ್ ಏನಕ್ಕೆ ಆಯಿತು ಅಂತ ಅಂದಾಗ ನಾನು ಹಂಗೆ ಟ್ರೈ ಮಾಡೋ ಅಂಥ ಹುಡುಗಿನೂ ಅಲ್ಲ. ಆ್ಯಂಡ್ ನಾನು ಆ ಥರ ಶೋ ತೊಗೊಂಡೂ ಹೋಗಲ್ಲ. ಆ ಥರ ಟ್ರೈ ಮಾಡೋಂಗಿದ್ದಿದ್ರೆ ನನ್ನ ಕಂಟೆಂಟ್ಗೋಸ್ಕರ ಅಂತಲೇ ನಾನು ಚಂದ್ರಪ್ರಭಾ ಅವ್ರ ಜೊತೆ ಕಾಮಿಡಿ ಮಾಡ್ತಾ ಇರಲಿಲ್ಲ. ನಾನು ಅದು ಗೊತ್ತಿತ್ತು ಕ್ಲಾರಿಟಿ, ಬಿಕಾಸ್ ಅವ್ರ ಜೊತೆ ನಾನು ಕಂಟೆಂಟಿಗೆ ಮಾಡಿದ್ರೆ ಅದು ಬರೀ ಫನ್ನಾಗಿ ಹೋಗುತ್ತೆ, ನನಗೊಂದು ಆ ಥರ ಹೆಸರು ಬರಲ್ಲ ಅಂತ ನನಗದು ಕ್ಲಾರಿಟಿ ಇತ್ತು. ಆ್ಯಂಡ್ ಬಂದಿದ್ರು ಆಚೆ ಜನರು ಅಟ್ಲೀಸ್ಟ್ ಸೆನ್ಸಿಬಲ್ ಇದ್ದಾರೆ, ಅವ್ರು ಕಾಮಿಡಿ ಆರ್ಟಿಸ್ಟು, ಸೊ ಕಾಮಿಡಿ ಆರ್ಟಿಸ್ಟ್ ನಂಗೆ ತೊಗೊತಾರೆ ಅಂತ. ಬಟ್ ಎಲ್ಲೋ ಅವರು ಮಾತುಗಳು ಅವ್ರಿಗೆ ವಾಪಸ್ ಮುಳ್ಳಾಯಿತು ಅಷ್ಟೇ. ನಾನು ಅದನ್ನು ತುಂಬ ಸತಿ ಹೇಳಿದ್ದೀನಿ ಚಂದ್ರಪ್ರಭಾ ಅವ್ರಿಗೆ, ನೀವು ಗಿಲ್ಲಿ ಕಾವ್ಯಂಗೆ ಹೇಳೋ ಅಧಿಕಾರನೇ ಇಲ್ಲ ನಿಮಗೆ, ಯಾಕಂದರೆ ಅವರು ಮಾಡ್ತಾ ಇರೋದು ತಮಾಷೆಗೆ, ಅವರಿಬ್ಬರ ಮಧ್ಯ ಏನೂ ಇಲ್ಲ. ನಾನು ಕಾವ್ಯಂಗೂ ಪರ್ಸ್ನಲಿ ಹೋಗಿ ಹೇಳಿದ್ದೀನಿ. ತಮಾಷೆ ಆದ್ರೆ ಅದೇ ತಮಾಷೆಲೇ ಇದಿದ್ದು ಅಷ್ಟೇ ಅನ್ನೋದು ಬಿಟ್ರೆ ಇದು ಬೇರೆ ಇನ್ನೇನು ಇರಲಿಲ್ಲ. ಧ್ರುವಂತನ ಮೇಲೆ ಸೀರಿಯಸ್ಲಿ ಈಸ್ ಲೈಕ್ ತುಂಬ ದೇವರು ಅಂತ ಹೇಳೋ ವ್ಯಕ್ತಿ. ಆ್ಯಂಡ್ ಕುತ್ಕೊಂಡು ಮಾತಾಡಿದಾಗ ಯಾಕೆ ವೈಬ್ ಮ್ಯಾಚ್ ಆಯಿತು ಅಂದರೆ, ನಾನು ತುಂಬ ದೇವ್ರ ಪೂಜೆ ಮಾಡ್ತೀನಿ, ಆ ಥರ ನೇಚರು ಅನ್ನೋದು ಜಾಸ್ತಿ ಇದ್ದಾಗ ತುಂಬ ಕನೆಕ್ಷನ್ ಆಯಿತು. ಸ್ಪಿರಿಚುವಲ್ ಅಂದಾಗ ನಾನು ಅವಾಗ ಅನ್ನಿಸ್ತು. ಬಟ್ ಅಲ್ಲೂ ನೋಡಿ ನಾನು ಏನು ಹೇಳಿದ್ದೆ ಅದು ಪ್ರೂವ್ ಆಗ್ತಾ ಬರ್ತಾ ಇದೆ. ಐ ಟೋಲ್ಡ್ ದೇ ವಿಲ್ ಚೇಂಜ್ ದ ಗೇಮ್ ಇವೆಂಚುಲಿ. ಮಲ್ಲಮ್ಮ ಹೋದ್ಮೇಲೆ ಹೇಗೆ ಚೇಂಜ್ ಆಯಿತು ಗೇಮು ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ದು ರಾಂಗ್ ಇರಲಿಲ್ಲ. ಮೇ ಬಿ ಬೆಟರ್ ಡೇಸ್ ನನಗೆ ಇದ್ದಿದ್ರೆ ಐ ವುಡ್ ಹ್ಯಾವ್ ಪ್ರೂವ್ಡ್ ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ ಅದು ರಾಂಗೇ ಅಲ್ಲ ಅಂತ ಅಂದ್ಬಿಟ್ಟು ನನ್ನದೇ ಓನ್ ಇದರಲ್ಲಿದ್ದೆ. ಯಾಕಂದರೆ ಎವ್ರಿ ವಾರ ಒಂದೇನೋ ಒಂದು ಬಂದಾಗ ಹೇಳಬೇಕಾದ್ರೆ ದಿಸ್ ವೀಕ್ ಐ ವಾಸ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೋಸೆಸ್, ಕೂಲ್ ಡೌನ್ ಆಗಿ ಐ ವಾಸ್ ಸ್ಟಾರ್ಟಿಂಗ್ ದ ನ್ಯೂ ಸ್ಟಾರ್ಟ್. ನನ್ನ ಲಕ್ ಕೈ ಬಿಟ್ಟು ನಾನು ಆಚೆ ಬಂದಿದ್ದೀನಿ ಅಂದ್ಬಿಟ್ರೆ ನನಗೆ ನಿಜ ನಾನು ಹೊರಗಡೆ ಖುಷಿಯಾಗಿ ಬಂದಿದ್ದೀನಿ. ಒಂದು ಸ್ವಲ್ಪನೂ ರಿಗ್ರೆಟ್ ಫೀಲ್ ಆಗಲಿಲ್ಲ. ಯಾಕಂದರೆ ಕಿಸ್ಮತ್ ಅನ್ನೋದು ಸ್ಟಾಪ್ ಆದಾಗ ವಿ ಕಾಂಟ್ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಇಟ್ ಈಸ್ ಅ ಸ್ಟಾರ್ಟ್. ನನ್ನ ಲೈಫ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೇಲಿ ಅನ್ನೋದು ಬಿಟ್ಟರೆ ಇಟ್ ಈಸ್ ನಾಟ್ ಅ ಸ್ಟಾಪ್. ಸೊ ಬೇಜಾರು ಮಾಡ್ಕೊಂಡು ಬರೋದು ನೆಸಸರಿ ಇರಲಿಲ್ಲ. ಆ್ಯಂಡ್ ಯಾರಿಗೂ ಪಾಪ ಅದೇ ನನ್ನ ನೇಚರಿಂದ ಏನಾಯ್ತೋ ಗೊತ್ತಿಲ್ಲ, ಬಟ್ ಐ ವಾಸ್ ನಾಟ್ ರಾಂಗ್ ಅಂತ ನನ್ನ ಫೀಲಿಂಗ್.